ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ನಮ್ಮ ಕನೇರಿ ಮಠದ ಮಠಾಧೀಶರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೋ ಏನೋ ಅವ್ರ ಮೇಲಿನ ಮೇಲೆ ಈ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇವತ್ತು ಬಸವ ತಾಲಿಬಾನಿಗಳಂದ್ರೆ ಕಠೋರವಾದಿಗಳು ಅಂದಂಗೆ ನಾವು ಅರ್ಥ ಮಾಡ್ತೀವಿ. ಅದು ಮೂಲಭೂತವಾದಿಗಳು ಅಂತೇಳಿ ಬಸವ ತಾಲಿಬಾನಿಗಳು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಬಸವಣ್ಣವ್ರ ಫಾಲೋವರ್ಸು ಅಥವಾ ಇವತ್ತಿನ ಸ್ವಾಮೀಜಿಗಳು ತಾಲಿಬಾನಿಗಳು ಅಂದ್ರೆ ನಿಷ್ಠೂರವಾಗಿ ಒಂದು ಇಶ್ಯೂಗೆ ಬೆನ್ನು ಹತ್ತಂಥವ್ರು. ಅದು ಇಟ್ ಮೀನ್ಸ್ ಅದನ್ನು ಪೂರ್ತಿಯಾಗಿ ಒಂದು ಅಂಧಾಭಿಮಾನ, ಧಾರ್ಮಿಕ ಅಂಧಾಭಿಮಾನದಿಂದ ಹೋಗ್ತಾರೇನಪ್ಪ ಅಂತೇಳಿ. ಇದು ಎಷ್ಟು ಮಟ್ಟಿಗೆ ಸರಿ ಈ ಮಾತು ಮಾತಾಡಿದ್ದು. ಒಬ್ಬರು ಪ್ರಾಜ್ಞರು, ತಿಳುವಳಿಗಿದ್ದಂಥವರು, ಜೊತೆಗೆ ಅವರಿರಲಿ ಯಾರ ಜೊತೆ ಗುರುತಿಸ್ಕೊಳ್ತಾರೋ ಅದು ಮುಖ್ಯ ಅಲ್ಲ. ಹಿಂದುತ್ವ ನೆಲೆಗಟ್ಟಿನಲ್ಲಿ ಅವರು ಅತಿ ಪ್ರಿಯರಿರ್ಬೋದು, ಹಿಂದೂಗಳು ಫಸ್ಟ್ ಅಂತ ಇರ್ಬೋದು, ಏನು ತಪ್ಪಿಲ್ಲ ಅದರೊಳಗೆ. ಅವ್ರ ಅಭಿಪ್ರಾಯ ಸರಿ ಅವ್ರ ದೃಷ್ಟಿಯಲ್ಲಿ. ಆದರೆ ಅದೇ ಕಾಲಕ್ಕೆ ಇನ್ನೊಬ್ಬರು ಅವ್ರು ತಾವು ನಂಬಿಕೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಬಸವಣ್ಣನವ್ರ ಪರಮ ಅವನು ಬಿಟ್ಟು ಮತ್ತೊಂದಿಲ್ಲ ಅಂತ ಅವ್ರ ತಲೆಯಲ್ಲಿದೆ. ಬಸವಣ್ಣವರ ವಿಚಾರಗಳು ಅವ್ರು ತಿಳ್ಕೊಂಡು ಆ ರೀತಿಯಾಗಿ ಪ್ರಾರ್ಥನೆ ಮಾಡುವಂಥದ್ದು, ಪಾಲನೆ ಮಾಡುವಂಥದ್ದು ಮಾಡ್ತಾಯಿರ್ತಾರೆ. ಬಸವಣ್ಣ ಬಿಟ್ಟು ಇನ್ನೊಬ್ಬರು ಜಗತ್ತಿಲ್ಲ ಅಂತ ಹೇಳ್ಕೊಳ್ಳುವಂಥ ಜನರು ಅದರ ಒಂದು ಕಠೋರತೆ ಅಲ್ಲಿಯೂ ಕೆಲವೊಂದಿಷ್ಟು ಜನರಲ್ಲದೆ ಇಲ್ಲ ಅಂತಲೂ ಅಲ್ಲ. ಆದರೆ ಹಾಗೆ ತಿಳ್ಕೊಂಡು ಅವರು ಇಡಿಯಾಗಿ ಈ ಒಂದು ಹಿಂದುತ್ವ ವಿರೋಧ ಮಾಡೋದಾಗಲಿ ಮತ್ತೊಂದಾಗಲಿ ಇಲ್ಲ ಅಂತ ಅನಿಸ್ತದೆ. ಸನಾತನಿಗಳು ಅಂತೇಳಿ ಅವರು ಒಂದು ರೀತಿಯಿಂದ ಇವ್ರನ್ನ ತಾಲಿಬಾನಿಗಳಂತ ಅನ್ನೋಂಗೆ ಮಾತಾಡ್ತಾ ಇರ್ತಾರೆ. ಇಲ್ಲ, ಒಬ್ರಿಗೊಬ್ರು ತಾಲಿಬಾನಿಗಳು ಅನ್ನೋದು ಸರಿನಾ ಅಂತ. ಬಸವಣ್ಣವರು ತಾಲಿಬಾನಲ್ಲ, ಮೂಲತಃ ಗಾಂಧೀಜಿಯವರು ಹಿಂದುತ್ವನೂ ತಾಲಿಬಾನಲ್ಲ. ಹೌದು, ನಮ್ಮ ಧರ್ಮದ ಬಗ್ಗೆ ನಾವು ಹೆಮ್ಮೆ ಪಡೋಣ, ಅದು ಮಾತು ಬೇರೆ. ಆದರೆ ಇನ್ನೊಬ್ಬರ ಬಗ್ಗೆ ಗೌರವ ನಾವು ತೋರಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದಲ್ಲ. ಕೆಲವೊಂದು ಸ್ವಾಮಿಗಳ ಬಗ್ಗೆ ಆರೋಪ ಮಾಡ್ತಾರೆ, ಹಿಂಗಿದ್ದಾರೆ ಹಾಗಿದ್ದಾರೆ ತಾಲಿಬಾನಿಗಳಿದ್ದಾರಪ್ಪ ಅಂತನ್ನೋ ಜೊತೆಗೆ ಅವರನ್ನು ಏನಪ್ಪ ಅಂದ್ರೆ ನಿಜವಾದ ಅವರು ಧರ್ಮದ ನೆಲೆಗಟ್ಟಿನ ಸ್ವಾಮೀಜಿಗಳು ಅಲ್ಲ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರೆ. ಇನ್ನೂ ಭಾಳ ಮಾತಾಡ್ಬೋದು. ಇದಂತ ನಿಮಗೆ ಗೊತ್ತದ, ಯಾವ ಭಾಷೆನ ಇಲ್ಲಿ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವ್ರು ಬಳಸಿದ್ರು ಅವ್ರು ಸ್ವಾಮೀಜಿಯಾಗಿ. ಅದಕ್ಕೆ ಇವತ್ತಿಗೂ ಸಹಿತ ಅವ್ರ ಪಾಪ ಅದು ತಪ್ಪು ಅಂತ ಅವ್ರಿಗೆ ಅನಿಸಿಲ್ಲ ಅಂತ ಅನಿಸ್ತದೆ. ಇರಲಿ, ಅವ್ರ ದೃಷ್ಟಿಗಳು ಅವ್ರ ಜೊತೆಗೆ ಇರಲಿ. ಆ ಅಂದಿದ್ದು ಮಹಾತ್ಮಾದ್ರೆ ಭಾಳ ತಪ್ಪು. ಇವತ್ತು ಮತ್ತು ತಾಲಿಬಾನಿ ಅಂತ ಬಳಸಿದ್ದು ತಪ್ಪನ. ಯಾಕಂತಂದ್ರೆ ಅವರು ನಂಬಿಕೊಂಡು ಹೊಂಟಿದ್ದಾರೆ. ಬಸವಣ್ಣವ್ರ ತತ್ವಗಳ ಮೇಲೆ ಅವ್ರು ವಿಶ್ವಾಸ ಇಟ್ಟಿದ್ದಾರೆ. ಆದರೆ ಕೆಲವು ಸ್ವಾಮೀಜಿ ಯಾರೋ ಒಬ್ಬರಿಂದ ತಪ್ಪಾಗೋದಿಲ್ಲ ಅಂತಲ್ಲ. ಅಂದರೆ ಎಲ್ಲರೂ ಪ್ರಾಮಾಣಿಕರಿದ್ದಾರೆ, ಎಲ್ಲರೂ ಸಜ್ಜನರಿದ್ದಾರೆ, ಎಲ್ಲರೂ ಹೌದಪ್ಪ ಬಸವಣ್ಣ ತಿಳ್ಕೊಂಡಾರ. ನಿಜವಾಗಿಯೂ ಬಸವಣ್ಣ ತಿಳ್ಕೊಂಡಿದ್ರೆ ನನಗಿಂತ ಕಿರಿಯೇನಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಎಲ್ಲರಲ್ಲೂ ಬರುವಂಥದ್ದು, ಪ್ರತಿಯೊಂದು ಧರ್ಮದ ಮೊದಲು ಕಲಿಸ್ತದೆ. ಹೌದಪ್ಪ, ನನಗಿಂತ ಯಾವ ಕಿರಿಯೇನಿಲ್ಲ. ಅದರಲ್ಲೂ ಬಸವಣ್ಣವರ ಮಾನವೀಯ ಧರ್ಮವನ್ನು ಕಲ್ತಂಥವ್ರು ತಾವು ಸಣ್ಣವರಪ್ಪ ಅಂತ ಹೇಳ್ಕೊಳ್ತಾರೆ ವಿನಃ ನಾನು ದೊಡ್ಡವ, ನಾನಾ ಪೀಠಾಧೀಶ, ನನಗೆ ದೊಡ್ಡವ ಯಾವಿಲ್ಲ ಅಂತ ಯಾರು ತಿಳ್ಕೊಳ್ಳೋದಿಲ್ಲ. ಇದನ್ನು ಭಾಳಷ್ಟು ಬಸವಾಭಿಮಾನಿಗಳಲ್ಲೇ ಬಸವಣ್ಣನ ಫಾಲೋವರ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಅವರು ತಾಲಿಬಾನಿ ವ್ಯವಹಾರಗಳು ಮಾಡೋದಿಲ್ಲ ಅನ್ನೋದು ಸಹ ಭಾಳಷ್ಟು ಸಲ ಅನಿಸದ. ಹಾಗಿದ್ರೆ ಅವರು ನೇರ ಯಾರು ಮಾಡ್ತಾ ಇದ್ದಾರೆ, ಅವ್ರ ಶಾಸಕರು ಹೇಳಿ ಲಿಸ್ಟ್ ಮಾಡಲಿ, ಅವ್ರ ಜೊತೆಗೆ ಮಾತಾಡಲಿ, ಡಿಸ್ಕಷನ್ ಮಾಡಲಿ, ವಿಷಯ ಮಂಡನೆ ಮಾಡಲಿ, ತಿಳ್ಕೊಳ್ಳಿ. ಬಸವಣ್ಣವ್ರ ವಿಚಾರ ತಿಳ್ಕೊಳ್ಳಿ, ಗಾಂಧೀಜಿಯವ್ರ ವಿಚಾರ ತಿಳ್ಕೊಳ್ಳಿ. ಗಾಂಧೀಜಿಯವ್ರ ಅನಗತ್ಯ ಟೀಕೆ ಮಾಡೋದ್ರಿಂದ, ಅದು ಬಸವಣ್ಣವ್ರ ಅನಗತ್ಯ ಟೀಕೆ ಮಾಡೋದ್ರಿಂದ ಅವ್ರಿಗೆ ಸಣ್ಣವ್ರು ಆಗೋದಿಲ್ಲ. ಅದೇ ಕಾಲ ಹಿಂದುತ್ವದ ಬಗ್ಗೆ ಅನಗತ್ಯ ಮಾತಾಡೋದು ತಪ್ಪನ. ಗಾಂಧೀಜಿಯವ್ರ ಹಿಂದುತ್ವ ಎಲ್ಲರೂ ಒಪ್ಪುವಂಥದ್ದು. ಅದೇ ಕಾಲಕ್ಕೆ ಅತಿ ಕಠೋರವಾದ್ದು ಹಿಂಸೆಯಿಂದ ಕೂಡಿದಂಥ ಯಾವುದನ್ನಾದರೂ ವಿರೋಧ ಮಾಡಬೇಕಾಗ್ತದೆ. ಇನ್ನು ಕಮ್ಯುನಿಸ್ಟರ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟರ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ಟೀಕೆ ಅದು ಇರಲಿ, ಮಾಡಲಿ, ಅವರು ತಪ್ಪಿಲ್ಲ. ಕಮ್ಯುನಿಸ್ಟರು ಚೀನಾದಲ್ಲಿರ್ಬೋದು ಮತ್ತು ಇದರಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಇವತ್ತಿನ ರಷ್ಯಾದಲ್ಲಿರ್ಬೋದು, ಸೋವಿಯತ್ ಯೂನಿಯನ್ ಇರಲಿಪ್ಪ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಕಮ್ಯುನಿಸ್ಟರ ಬಗ್ಗೆ ವಿರೋಧ ಮಾಡೋದು ತಪ್ಪಂತ ಹೇಳೋದಿಲ್ಲ. ಇಲ್ಲಿ ಕಮ್ಯುನಿಸ್ಟರಲ್ಲಿಯೇ ಹಿಂಸಾವಾದವನ್ನು ವಿರೋಧ ಮಾಡೋದು ಸಹಜದ, ವಿರೋಧ ಮಾಡಲೇಬೇಕಾದ ನಾ ಮಾತು ಬೇರೆ. ಆದರೆ ಕಮ್ಯುನಿಸಮ್ ಐಡಿಯಾ ಏನದಲ್ಲ, ಅದು ಸಮಾನತೆ, ಎಲ್ಲರೂ ಕೂಡಿ ಬದುಕಪ್ಪ, ಎಲ್ಲರೂ ಇಲ್ಲಿ ಹಸಿರು ಸಹ ಹೋರಾಟ ಮಾಡಬೇಕಪ್ಪ, ಎಲ್ಲರೂ ಒಂದು ಅನ್ನುವಂಥದ್ದು ಭಾವನೆ ಅದಲ್ಲ. ಅದನ್ನು ಯಾಕೆ ವಿರೋಧ ಮಾಡ್ತಾಯಿದ್ದಾರೆ ನಮ್ಮ ಸ್ವಾಮೀಜಿಯವರು ಅಂತೇಳಿ.
ಯಾಕಂದರೆ ಇಲ್ಲೇ ಕಮಿಷನರ್ ಬಗ್ಗೆ ಒಳ್ಳೆ ಮಾತಾಡಿದರೆ ಕೆಟ್ಟವರು ಅಂತ ಅನ್ನೋ ಅಭಿಪ್ರಾಯ ಇಲ್ಲ. ಒಳ್ಳೆಯದನ್ನು ಸ್ವೀಕಾರ ಮಾಡಲೇಬೇಕಾಗ್ತದೆ. ಸಮಾನತೆ ಬೇಕಾಗಿದ್ದಾನೆ, ಜಾತಿ ವ್ಯವಸ್ಥೆ ಬೇಕಾಗಿದೆ ಇವರಿಗೆಲ್ಲರಿಗೂ. ಹಿಂದುತ್ವ ನೆಲೆಗಟ್ಟಿನಲ್ಲಿ ಜಾತಿ ವ್ಯವಸ್ಥೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಅನ್ತಾ ಇದ್ದಾರೆ ಕನೇರಿ ಶ್ರೀ ಅವರು. ಯಾಕೆಂತಂದರೆ ಕಮ್ಯುನಿಸ್ಟರನ್ನು ಟೀಕಾ ಮಾಡಿರಿ, ಆದರೆ ಕಮ್ಯುನಿಸ್ಟರಲ್ಲಿ ಒಳ್ಳೆಯ ಗುಣ ನಾವು ಸ್ವೀಕಾರ ಮಾಡ್ಬೇಕಲ್ಲ. ಇವತ್ತು ಎಷ್ಟೋ ಜನ ನಮ್ಮ ಹಿಂದೂ ಹುಡುಗರು ಹೋಗಲಿ, ಆಂಜನೇಯನಿಗೆ ಹೋಗಲಿ, ಭೇಟಿ ಆಗಲಿ, ದೇವರಿಗೆ ತಮ್ಮ ಹರಕೆಗಳನ್ನು ತಲುಪಿಸಲಿ, ಇನ್ನೊಂದು ಕಡೆ ಹೋಗಲಿ, ಅದಕ್ಕೆ ಯಾರು ತಕರಾರು ಇಲ್ಲ. ಆದರೆ ಪಾಪ ಅನ್ಎಂಪ್ಲಾಯ್ ಸಹ ನಮ್ಮ ಮಕ್ಕಳು ಇವತ್ತು ಹಾದಿಗೆ ಬೀಳ್ತಾ ಇದ್ದಾರೆ, ಬೀದಿಗೆ ಬೀಳ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಕನೇರಿ ಶ್ರೀ ಅವ್ರು ಏನು ಹೇಳ್ತಾ ಇದ್ದಾರೆ, ಇದಕ್ಕೊಂದು ಆರ್ಥಿಕ ಮೂಲವನ್ನು ಹುಡುಕಬೇಕಲ್ಲ. ಕಮ್ಯುನಿಸಮ್ ಅಂದ್ರೆ ಏನಪ್ಪ, ಎಲ್ಲರೂ ಸಮಾನ ಬದುಕು ಅಂತ ಒಂದು ಆರ್ಥಿಕ ವ್ಯವಸ್ಥೆ, ಅದನ್ನ ತರಿಸುವಾಗ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಉಗ್ರ ಹೋರಾಟವನ್ನು ಅದು ಆ ಬಂದೂಕು ಹಿಡ್ಕೊಂಡು ಮತ್ತೆ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ನಕ್ಸಲಿಸಮ್ ನಾವು ವಿರೋಧ ಮಾಡ್ತೀವಿ ಅದು. ಆದರೆ ಅದಕ್ಕೆ ಪರ್ಯಾಯ ಒಂದು ಅದಕ್ಕೆ ಆರ್ಥಿಕ ವ್ಯವಸ್ಥೆ ನಾವು ಮಾಡಬೇಕಲ್ಲ. ಇಲ್ಲ ಹೋಗ್ಬಿಡ್ರಿ, ಕೃಷಿಗೆ ಅಟ್ಲೀಸ್ಟ್ ಕೃಷಿ ಬಗ್ಗೆ ಒಳ್ಳೆ ಡೆವಲಪ್ಮೆಂಟ್ಗೆ ನಮ್ಮ ಕನೇರಿ ಶ್ರೀಯವರು ಮಾತಾಡ್ತಾ ಇದ್ದಾರೆ. ಕೃಷಿ ಸಾವಯವ ಮಾಡಬೇಕು, ಮತ್ತೊಂದು ಮಾಡಬೇಕು ಎಲ್ಲ ಹೇಳಿದ್ರಿ. ಆದರೆ ಮಾರ್ಕೆಟ್ ಬಗ್ಗೆ ಯಾಕೆ ಮಾತಾಡೋದು ನೀವು? ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ. ರೈತಗೆ ಒಂದು ಏನಪ್ಪ, ಬೆಳೆದ ಬೆಳೆಗೆ ರೇಟ್ ಸಿಗ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಇನ್ನೂ 4 ಜನಕ್ಕೆ ಉದ್ಯೋಗ ಕೊಡುವಂಗೆ ಆಗ್ತಾನಲ್ಲ. ಇವತ್ತು ನಾವು ನಿಂದು ವಿಚಾರ ಮಾಡುವಂಥದ್ದು, ಅದರಲ್ಲೂ ಕನೇರಿ ಶ್ರೀ ಅಂತ ಅವ್ರು ವಿಚಾರ ಮಾಡ್ಬೇಕಾಗಿದ್ದು ಏನಪ್ಪ ಅಂದ್ರೆ, ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಹೊಡ್ತಾ ಇದ್ದಾವೆ ಮತ್ತು ಅಲ್ಲಿ ಬದುಕುವಂಥದ್ದು. ಇವತ್ತು ಅವರು ಯುವಕರು ಕೃಷಿ ಕಡೆ ನೋಡ್ತಾ ಇಲ್ಲ. ನೀವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ನಿಮ್ಮ ಮಠದಲ್ಲೇ ಮಾಡ್ತಾಯಿದ್ದೀರಿ, ಹೊರಗೆ ಓದಲ್ಲ ಹೇಳ್ತಾಯಿದ್ರಿ, ಎಲ್ಲ ಕಡೆ ಹೇಳ್ತಾಯಿದ್ರಿ. ಕೃಷಿ ಕಡೆ ಯಾರು ಬರ್ತಾ ಇಲ್ಲ, ಎಲ್ಲರೂ ನೌಕರಿ ಬೇಕು, ವೈಟ್ ಕಲರ್ ಬೇಕು ಓಡ್ತಾ ಇದ್ರಿ. ಯಾಕೆ ಇವತ್ತು ಕೃಷಿ ಮಾಡುವಂಥ ಯುವಕರಿಗೆ ಹೆಣ್ಣು ಸಹ ಸಿಗ್ತಾ ಇಲ್ಲ, ಇದು ವಾಸ್ತವ. ಸುಮ್ಮನೆ ಬಸ್ಸು ತಾಲೀಮಾನಿ ಅದನ್ನೆಲ್ಲ ಮಾತಾಡೋದು. ಈ ದಿಶೆಯಲ್ಲಿ ಯಾಕೆ ನೀವು ಚಿಂತನೆ ಬೆಳೆಸಬಾರ್ದು ಅಂತ ನಾವು ಸಲಹೆ ಕೊಡ್ತಾ ಇಲ್ಲ. ಇದನ್ನು ಇಡ್ತಾ ಇದ್ದೀನಿ, ಮುಂದೆ ಚರ್ಚೆಗೆ ಇಡ್ತಾ ಇದ್ದು. ಕನೇರಿ ಶ್ರೀ ಅವ್ರ ಮಾತು ಹೇಳಿದಾಗ ನೋಡ್ರಿ, ಅಂದರೆ ಕೃಷ್ಣ ಭಗವದ್ಗೀತೆ ಹೇಳಿದಂಗೆ ರೀ. ಇವತ್ತು ಕನೇರಿ ಶ್ರೀ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸುವಂಥ ಕೆಲಸ ಸರ್ವಸಾಮಾನ್ಯ ಜನ ಮಾಡ್ತಾ ಇರ್ತಾರೆ. ಯುವಕರಿಗೆ ನೀವು ಸಾವಯವ ಜೊತೆಗೆ ಇಲ್ಲಿ ಅವ್ರಿಗೆ ಮಾರ್ಕೆಟ್ ಸಿಗುವಂಥದ್ದು, ಪ್ರತಿ ಒಂದು ಹಳ್ಳಿಗೂ ನಾವು ಗೋಡಾವಣೆ ಕಟ್ಟಿಸ್ಕೊಡುವಂಥದ್ದು ಮಾಡಿಕೊಟ್ರೆ ಅದೇನು ನೀವು ವಿಚಾರ ಮಾಡಿರೋದು ಇದಂತಲ್ಲ. ಒಟ್ಟಾರೆಯಾಗಿ ಉದ್ಯೋಗ ಸೃಷ್ಟಿ ಆಗಬೇಕು. ಕೃಷಿ ಇಲಾಖೆಯಲ್ಲಿ ಅಥವಾ ಕೃಷಿ ಒಂದು ಏನದ ಇದು ಭಾಳಷ್ಟು ಜನ ಉದ್ಯೋಗ ಕೊಡುವಂಥದ್ದು. ಮತ್ತು ಈ ದೇಶದಲ್ಲೇ ಕೃಷಿ ಏನಪ್ಪ ಅಂದರೆ ಜೀವಂತಿಗೆ ಉಳಿಸ್ಕೊಂಡು ಹೋಗ್ಯದ. ಲಾಭದ ಉದ್ಯೋಗ ಆಗಿಲ್ಲ ಅದು. ಯಾರು ಲಾಭಕ್ಕೆ ಆಗ್ತದೆ ಅವ್ರು ಇಷ್ಟ ಆಗ್ಯದ. ವ್ಯಾಪಾರಿಗಳಿಗೆ, ಇನ್ನುಳಿದವರಿಗೆ, ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗ್ಯದ. ಆದರೆ ರೈತ ದುಡ್ಡು ತಿನ್ನುವಂಥ ರೈತಗೆ ಇಲ್ಲ, ಮಾರ್ಕೆಟ್ ಇಲ್ಲ. ನಿಮಗೂ ಗೊತ್ತದ ಆ ವಿಷಯದಲ್ಲೇ. ನೋಡಿರಿ, ಇವತ್ತು ಗೌರ್ಮೆಂಟ್ 2,400 ರೂಪಾಯಿ ಒಂದು ಕ್ವಿಂಟಲ್ಗೆ ಮಾಡಿದ ನಮ್ಮ ಇದಕ್ಕೆ ಗೋಂಜಾಳಕ್ಕೆ. 6 ದಿನದಲ್ಲಿ ಬರ್ತದೆ ಬೆಳಿಗ್ಗೆ. 6 ದಿನ ನಂತರ ಬಂದಾಗ ಅದಕ್ಕೆ ಎಷ್ಟು ಖರ್ಚಾಗಿರ್ತದೆ ಏನಾಗಿದೆ ನಿಮಗೆಲ್ಲ ಗೊತ್ತದ. 2,400 ಅಡ್ಡಿಯಲ್ಲಪ್ಪ ಅಂತೇನೋ ಅನ್ಬೋದು. ಆದರೆ 1,200, 300, 500ಕ್ಕೆ ಬಂದು ನಿಲ್ತದೆ ತೊಗೊಳ್ಳೋ ಮುಂದೆ ಸೀಸನ್ದಾಗ. ಆ ರೇಟಿಗೆ ಬಂದು ನಿಲ್ತದೆ. ಇವತ್ತು ಗೌರ್ಮೆಂಟ್ 2,400 ತೊಗೊಳಿಕತ್ತದ. ಎಷ್ಟು ತೊಗೊಳ್ತದ್ರಿ ಅದು? ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ರೈತ 5 ಕ್ವಿಂಟಲ್ ತೊಗೊಳ್ತದೆ. ಅದು ನೋಡ್ತಾ ಇದ್ದೀರಿ ನೀವು. ಅದಕ್ಕೆ ಪರ್ಯಾಯವಾಗಿ ಇಡಿಯಾಗಿ ಅದು ಅವ್ರು ಕಾಳು ಮಾಡುವಂಥದ್ದು, ಅವ್ರಿಗೆ 2,400 ಮಿನಿಮಮ್ ಸಿಗುವಂಥದ್ದು ಎಲ್ಲ ತೊಗೊಳ್ಳೋದು ಮಾಡ್ಲಿಕ್ಕೆ ಸಾಧ್ಯ ಇದನ್ನು. ಈ ದಿಶೆಯಲ್ಲಿ ಏನು ಮಾಡಬೇಕು ಅನ್ನೋದ್ರ ಚಿಂತನೆ ಬೇಕಾಗಿದೆ ನಾವು ಇವತ್ತು. ಕನೇರಿ ಶ್ರೀ ಅವ್ರು ಎದ್ದ ತಕ್ಷಣ ಅವ್ರು ಯಾವ ಶಬ್ದ ಬಳಸಿ ಈ ಶಬ್ದ ಬಳಸಿ ತಾವೆಲ್ಲ ಈ ನಿಷೇಧ ಇವ್ರು ನಮ್ಮ ಸರ್ಕಾರದವರು ನಿಷೇಧ ತಪ್ಪ ಏನು ಅವಶ್ಯಕ ರೀ? ಜನ ನೋಡ್ತಾ ಇದ್ದಾರೆ ಅವರು ಕನೇರಿ ಶ್ರೀ ಅವರನ್ನು. ಒಬ್ಬ ಪೀಠಾಧ್ಯಕ್ಷರಾಗಿಯೋ ಪೀಠಾಧಿಪತಿಗಳಾಗಿಯೋ ಇಂಥ ಭಾಷೆ ಬಳಸೋದು, ಇನ್ನೊಂದು ವಿಚಾರದಲ್ಲಿ ನಂಬಿಕೆ ಇಟ್ಟವರು ತಾಲಿಬಾನಿಗಳನ್ನು ಕರೆದು ಕಮ್ಯುನಿಸ್ಟರ ಶುದ್ಧ ಏನಪ್ಪ ಅಂತ ತಪ್ಪಿದಸ್ತರು ಅಂತ ಹೇಳುವಂಥದ್ದು. ಇವಕ್ಕಿಂತಲೂ ಅದರಿಂದ ಒಳ್ಳೆಯ ಅಂಶಗಳನ್ನ ಯಾಕೆ ನಾವು ಚರ್ಚೆ ಮಾಡಬಾರ್ದು? ಇದು ಗೊತ್ತಿಲ್ಲ ಅಂತಲ್ಲ ಕನೇರಿ ಶ್ರೀ ಅವರಿಗೆ ಗೊತ್ತದ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು ಇಷ್ಟೇ ಈ ಮೂಲಕ. ಏನಂದರೆ ನಮ್ಮ ಇಡೀ ಸಮುದಾಯ, ಯುವ ಸಮುದಾಯ ಉದ್ಯೋಗದಿಂದ ಒದ್ದಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಗಳೆಲ್ಲ ಫೇಲ್ ಆಗಿದ್ದಾವೆ ಇವತ್ತು. ಯಾವುದೇ ಸರ್ಕಾರ ಇರಲಿ, ಹೋಗಲಿ BJP ಸರ್ಕಾರ ಆದರೂ ಬಂದ 2 ಕೋಟಿ ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿತ್ತು, ಮಾಡ್ತಾ ಅದನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಇವರು? ಹೋಗಲಿ, ಪ್ರತಿ ಬಡವಗೆ 15 ಲಕ್ಷ ಕೊಡ್ದಂತ ಘೋಷಣೆ ಮಾಡಿದರು. ಇದು ನಮ್ಮ ಶಾ ಮತ್ತು ಮೋದಿ ಅವರು ಮಾಡಿದರೆ ಇಲ್ಲಿವರೆಗೆ. ಯಾಕಾಗಲಿಲ್ಲ? ಸಾಕಷ್ಟು ಘೋಷಣೆ ಮಾಡಿದ್ರು ಎಲೆಕ್ಷನ್ ಸಂದರ್ಭದಲ್ಲೇ ಏನೇನೋ ಗ್ಯಾರಂಟಿ ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಏನೂ ಇಲ್ಲ. ಎಲೆಕ್ಷನ್ ಮುಗಿದು ಹೋಗ್ಬಿಡ್ತು. ಬಿಹಾರದಲ್ಲಿ ಈಗ ನೋಡಿ ಮತ್ತೆ ಕಚ್ಚಾಟ ಸ್ಟಾರ್ಟ್ ಆಗ್ಯದ. ಇದು ಗೊತ್ತಿಲ್ಲ ಅಂತಲ್ಲ ಕನೇರಿ ಶ್ರೀ ಅವರಿಗೆ. ಅವರು ನೋಡ್ರಿ, ಹಿಂದುತ್ವವನ್ನು ಪ್ರೀತಿ ಮಾಡಿ ನಾವು ಬೇಡ ಅಂತ ಹೇಳೋದಿಲ್ಲ. ಉದ್ಯೋಗ ಸೃಷ್ಟಿ ಮಾಡಿಸ್ರಿ ಆ ಮಕ್ಕಳಿಗೆ, ಆ ಹುಡುಗರಿಗೆ. ಇದ್ರ ಬಗ್ಗೆ ಚಿಂತನೆ ಆಗಬೇಕಾಗ್ಯದ. ನಮ್ಮ ಉದ್ದೇಶ ಒಂದೇ ಈ ಮೂಲಕ ಹೇಳೋದು. ಕನೇರಿ ಶ್ರೀ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕೇಳ್ಕೊಳ್ಳೋದು ಒಂದೇ ಏನಪ್ಪ ಅಂದರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ. ಅದರಲ್ಲೂ ಹಿಂದೂಗಳ ಬಗ್ಗೆ ನೀವು ಭಾಳ ಕಾಳಜಿ ಮಾಡ್ತೀರಿ, ಹಿಂದೂ ಯುವಕರ ಬಗ್ಗೆ ಕಾಳಜಿ ಮಾಡ್ತೀರಿ.
ಹೌದು ಆಂಜನೇಯ ಬೆಟ್ಟಕ್ಕೆ ಹೋಗಲಿ ಮತ್ತೆಲ್ಲಿ ಹೋಗಲಿ ಬೇಡ, ನಮ್ಮ ಇದಕ್ಕೆ ಹೋಗಿ ಬರಲಿ, ಏನೋ ವರ್ಷದಲ್ಲಿ ಡಿಸೆಂಬರ್ ಬಂತದು ತಿಂಗಳ ಗೊತ್ತದು ನಿಮ್ಗೆ. ಒಂದು ವಿಷಯ ಅಯ್ಯಪ್ಪ ಸ್ವಾಮಿ ಆಗಲಿ ಅವೆಲ್ಲ ಮಾಡಲಿ ಅವರು, ಆದರೆ ಆ ಮಕ್ಕಳಿಗೆಲ್ಲ ಉದ್ಯೋಗ ಸಿಗುವಂಥದ್ದು ಏನು ಮಾಡಿದ್ರಿ? ಮತ್ತು ಈ ದೇಶದಿಂದ ಸಾರಾಯಿ ನಿಷೇಧ ಅವ್ರಿಗೆ ಏನು ಹೋರಾಟ ಮಾಡಿದ್ರಿ? ಸಾರಾಯಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಗೌರ್ಮೆಂಟ್ಗೆ ಹಾಳು ಮಾಡ್ತಾ ಇದ್ದಾರೆ ಜನರನ್ನ. ಇದ್ರ ಸಲುವಾಗಿ ಏನು ಹೋರಾಟ ಮಾಡ್ತಾಯಿದ್ರಿ? ನೀವು ತಪ್ಪಂತ ಹೇಳಿದ್ರಿ. ಅದು ಹೋರಾಟ ಈಗ ಸುಮ್ಮನೆ ಇವ್ರಿ ಯಾರ್ದೋ ಬೆನ್ನತ್ತೆ ತಾಲಿಬಾನಿಗಳು ಅವ್ರು ಹಾಗೆ ಆ ಸೋಳ ಏನೋ ಅಂತ ಹೇಳ್ತಾ ಇರ್ತೀರಿ. ಇದು ಸರಿನಾ ನಿಮಗೆ? ಒಂದು ಘನ ವ್ಯಕ್ತಿತ್ವ ಇದನ್ನು ನೀವು ಚಿಂತನೆ ಮಾಡಂತ ಹೇಳ್ತಾ ಇದ್ವಿ. ಈ ದೇಶ ನಿಮ್ಮ ಟೀಕಾ ಮಾಡ್ಬೇಕಂತ ಹೊರಟಿಲ್ಲ, ಆದರೆ ಕಂಡಿದ್ದನ್ನು ಕಂಡಾಗಿ ಹೇಳುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಕನೇರಿ ಅವರು ದೊಡ್ಡ ಪೀಠಾಧ್ಯಕ್ಷರು, ಪೀಠಾಧಿಪತಿಗಳು. ನಮಗೆ ನಿಮ್ಮಿಂದ ಬೇಕಾಗಿದ್ದು ಹಿಂದುತ್ವದ ಹುಡುಗರಿಗೆ ಆದರೂ ಉದ್ಯೋಗ ಕೊಡಿಸುವಂಥ ಶಕ್ತಿ ನಿಮ್ಮ ಕೃಷಿಯಲ್ಲಿ ಅದ, ಮಾರ್ಕೆಟ್ಗೆ ಅದ, ಇಲ್ಲಂತಲ್ಲ. ಅದ್ರ ಬಗ್ಗೆ ಯಾಕೆ ಚಿಂತನೆ ಮಾಡಿ ನೀವು ಮಾತಾಡೋದಕ್ಕೆ ನೀವು ಮಾತಾಡೋದು ಭಾಳ ಅಂತರ ಅದ. ನೀವು ಹೇಳಿದ್ರೆ ವೇದವಾಕ್ಯ ಆಗ್ಬೋದು, ಆಗ್ತದೆ. ನಾವು ಹೇಳಿದ್ರೆ ಸುಮ್ಮನೆ ಮಾತಾಡ್ತಾರೆ ಬಿಡಪ್ಪ, ಏನು ಇದಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾತಾಡೋದಕ್ಕೆ ಒಂದೇನು ತೊಗೊಂಡು ಕೂಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದೇಶದಲ್ಲೇ ಚಿಂತನೆ ಮಾಡೋದು ಯೋಗ್ಯ ಅಂತ ನನಗೆ ಅನಿಸೋದು. ಇನ್ನು ಬಸವ ತಾಲಿಬಾನಿಗಳು ಅವರಿದ್ದಂಥವ್ರು ಕನೇರಿ ಅವ್ರ ತಾಲಿಬಾನಿಗಳು ಅಂತ ಹೋಗೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಡಿ ವಂದನೆಗಳು.